ಯಾವುದನ್ನು ನಾನು ಅನೇಕ ಕಾಲದಿಂದ ಹಂಬಲಿಸ್ತಾ ಇದ್ದೇನೋ ಅಕ್ರೂರನ ಭಾಗ್ಯದ ಬಾಗಿಲು ಇಂದು ಆ ನಾರಾಯಣನ ಕಾರಣದಿಂದಾಗಿ ತೆರೆದುಕೊಂಡಿತು ಅಂತ ಭಾವಿಸ್ತೇನೆ. ಯಾಕೆ? ಅವತಾರವನ್ನಗೈದ ಆ ಕ್ಷಣದಿಂದ ನಿತ್ಯವೂ ಕೂಡ ಆ ಶ್ರೀಹರಿಯನ್ನು ಆರಾಧನೆ ಮಾಡ್ತಾ ಬಂದವ ನಾನು. ಪೂರ್ವದಲ್ಲಿಯೂ ಆರಾಧನೆಯನ್ನು ಮಾಡಿಕೊಂಡಿದ್ದವನು. ಆದರೆ ಶ್ರೀಹರಿಯನ್ನು ಕಾಣತಕ್ಕಂತಹ ಯೋಗ ನನಗಿರಲಿಲ್ಲ, ಭಾಗ್ಯ ನನಗೆ ಒದಗಿ ಬರಲಿಲ್ಲ. ಕಾಯುವವ ಕೊಲ್ಲುವವ ಈ ಒಂದು ಸ್ಪರ್ಧೆಯಲ್ಲಿ ಒಂದಲ್ಲ ಒಂದು ರೀತಿಯಿಂದ ಹರಿಬಲರನ್ನು ಕೊಂದು ಕಳಿತೇನೆ ಅಂತ ಮಧುರಾ ಮಹೇಂದ್ರನಾದ ಕಂಸ ಅನ್ನೋ ಕ್ಷಣವೂ ಹಂಬಲವನ್ನು ಪಡ್ತಾ ಇದ್ದರೆ ಮಾನುಷವಾದ ಎಲ್ಲ ಆತನ ಯತ್ನಗಳು ನಿಷ್ಫಲವಾಗಿ ಕೊನೆಯದಾಗಿ ಹೇಳಿದ್ದೇನು, ನಂದ ಗೋಕುಲಕ್ಕೆ ಸಾರೋ ಅಕ್ರೂರ, ನಂದ ಕಂದರನ್ನು ಕರೆದು ತಾರೋ ಅಂತಂದ. ಆ ಕಾರಣದಿಂದಾಗಿ ಇರುಳಿನಲ್ಲಿ ಶ್ರೀಹರಿಯನ್ನು ಧ್ಯಾನ ಮಾಡ್ತಾ ಉದಯಾದ್ರಿ ಗಡರಿ ಉದಿಪ ಭಾಸ್ಕರನೇಕೆನ್ನಿದಿರಿಗೆ ಬರಲಲ್ಲನು ಎಂಬಂತಹ ಭಾವದಿಂದ ಇರುಳನ್ನು ಕಳೆದೆ ಶ್ರೀಹರಿಯನ್ನು ಕಾಣಬೇಕೆಂಬ ಹಂಬಲದಿಂದ ದೀರ್ಘವಾದಂತಹ ಇರುಳು ಕೂಡ ಅಕ್ರೂರನ ಪಾಲಿಗೆ ಕಡಿಮೆಯಾಗ್ತಾ ಬೆಳಗಾಗ್ತಾ ಬಂತು. ಸಾಧಾರಣವಾದ ಬೆಳಕಲ್ಲ ಇದು, ಹರಿಯ ದರ್ಶನದ ಬೆಳಕನ್ನು ಅಕ್ರೂರನ ಪಾಲಿಗೆ ಕೊಡತಕ್ಕಂತಹ ಬೆಳಕು. ನೇರವಾಗಿ ನಾರಾಯಣ ಶ್ರೀಹರಿ ಅಚ್ಯುತ ಅನಂತ ಭಾಗ್ಯ ಯಾವ ರೀತಿಯಲ್ಲಿರ್ತದೆ ಅಂತ ಹೇಳಲಿಕ್ಕಾಗ್ತದೋ. ಈ ವ್ರಜಭೂಮಿಯ ನದಿ, ನದ, ಮರಳಿನ ಕಣ, ಗಿಡ ಎಲ್ಲವೂ ಕೂಡ ಶ್ರೀಹರಿಯ ಸಾಮೀಪ್ಯವನ್ನು, ಸಾಂಗತ್ಯವನ್ನು, ಸಾನ್ನಿಧ್ಯವನ್ನು ಕ್ಷಣ ಕ್ಷಣವೂ ಕೂಡ ಅನುಭವಿಸ್ತಾ ಇರತಕ್ಕಂತಹ ಪುಣ್ಯ ಭೂಮಿಯಲ್ಲವೇ ಇದು. ವೃಂದಾವನವನ್ನು ಬಂದು ನೋಡ್ತಾ ಇದ್ದೇನೆ. ಧ್ವಜ, ಯವ, ಅಂಕುಶ, ಚಕ್ರವೇ ಮೊದಲಾದಂತಹ ಮಂಗಲಕರವಾದ ಚಿಹ್ನೆಗಳುಳ್ಳಂತಹ ಆ ಲಕ್ಷಣವನ್ನು ಈ ಭೂಮಿಯಲ್ಲಿ ಕಾಣುತ್ತಾ ಇದ್ದೇನೆ ಅಂತಂದರೆ ಸಾಮಾನ್ಯವಾದದ್ದಲ್ಲ ಇದು. ಹರಿಪದೋದ್ಭವೆಯಾದಂತಹ ಲೋಕದ ಸಕಲರ ಪಾಪವನ್ನು ಪರಿಹಾರ ಮಾಡತಕ್ಕ ಆ ಗಂಗೆ ಉದ್ಭವಿಸಿದ ಮಂಗಳಕರವಾದ ಪಾದದ ಲಕ್ಷಣಗಳಲ್ಲವೇ ಇದು. ಆ ಶ್ರೀಹರಿಯ ಪಾದದ ಚಿಹ್ನೆಯನ್ನು ಕಂಡು ಈ ಮರಳಿನ ಕಣಕಣದಲ್ಲಿ, ಧೂಳಿನ ಕಣಕಣದಲ್ಲಿಯೂ ಲೇಪನವನ್ನು ನನ್ನ ಮೈಗೆ ಲೇಪಿಸಿಕೊಂಡು ಹೊರಳಾಡಿ ಉರುಳಾಡಿ ಹರಿಯ ದರ್ಶನವನ್ನು ಹಂಬಲಿಸ್ತಾ ಆ ನಂದನ ಅರಮನೆಯತ್ತ ಸಾಗ್ತೇನೆ. ನೋಡೋಣ.
ದಂಡಮೂರುತಿ ಬ್ರಹ್ಮಾಂಡ ನಾಯಕನನ್ನು ಕಂಡನೋ. ಶ್ರೀಹರಿಯನ್ನು ನೋಡ್ತಾ ಇದ್ದೇನೆ. ಅನೇಕ ಜನ್ಮಗಳ ಹಂಬಲ ಮುನಿಗಳಿಗೆ, ಋಷಿಗಳಿಗೆ, ಯೋಗಿಗಳಿಗೆ, ತಾಪಸಿಗಳಿಗೂ ಕೂಡ ಒಲಿಯದಂತಹ ಭಾಗ್ಯ ಅಕ್ರೂರನಿಗೆ ಮಧುರ ಮಹೇಂದ್ರನ ಕಾರಣದಿಂದಾಗಿ ಲಭಿಸಿತು ಅಂತ ಭಾವಿಸಿದ್ದೇನೆ. ಯಾಕೆ ಈ ನಂದ ಗೋಕುಲದಲ್ಲಿ ಸಿಂಹವಿಷ್ಟರವನ್ನು ಏರಿ ಮುಗುಳು 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 ನಗೆಯನ್ನಾಡ್ತಾ ಮಂದಹಾಸದಿಂದ ಕುಳಿತಂತಹ ಶ್ರೀಲೋಲನನ್ನು ಕಾಣ್ತಾ ಇದ್ದೇನೆ. ಶ್ರೀಲೋಲನನ್ನು ಕಂಡ ಮೇಲೆ ಈ ಭಾವ ಇನ್ನೂ ತೀವ್ರವಾಗಿ, ಭಾವ ತೀವ್ರತೆಗೆ ಎಲ್ಲಿ ನನ್ನ ವಾಣಿ ನಿಂತು ಹೋಗ್ತದೋ ಎನ್ನುವ ಭಾವ ಬರುವುದರೊಳಗಾಗಿ, ಆ ಘಟನೆ ಸಂಭವಿಸುವುದರೊಳಗಾಗಿ ಹೊತ್ತು ತಂದಂತಹ ಸಂದೇಶವನ್ನು ಶ್ರೀಹರಿಗೆ ಮುಟ್ಟಿಸತಕ್ಕಂತಹ ಪರಮ ಗುರುತರವಾದ ಕಾರ್ಯ ಇದೆಯಲ್ಲ. ಶ್ರೀಹರಿ ಅಚ್ಯುತ ಅನಂತ ಜಲದಿಸುದೆಯಳ ಅಪ್ಪುವಾ ಇಲ್ಲಿಯವರೆಗಾಗಿ ನಿಮ್ಮನ್ನು ನಾನು ಕಂಡವ ಅಲ್ಲ. ಆದರೆ ಇಲ್ಲಿಯವರೆಗೆ ನೀವು ಬಂದವರಲ್ವ. ಪ್ರಥಮವಾಗಿ ನಿಮ್ಮನ್ನು ಕಂಡಂತೆ ಹೌದು ಅಂತಾದರೂ ಸಹ ಆತ್ಮೀಯತೆ ಭಾವ ಎನ್ನುವಂಥದ್ದು ನನ್ನಲ್ಲಿ ಮೂಡ್ತಾ ಉಂಟು ಅಂತ ಆದರೆ ಇದನ್ನು ನೋಡಿ ಆಶ್ಚರ್ಯ ಆಗ್ತಾ ಉಂಟು ಅಜ್ಜಯ್ಯ. ಈಗ ನಾ ಯೋಚನೆ ಮಾಡುವುದು ಹೀಗೆ, ನೀವು ಬಂದಿದ್ದು ಎಲ್ಲಿಂದ? ಮಧುರೆಯಿಂದ ಬಂದೆ ಕೃಷ್ಣ. ಮಧುರೆಯಿಂದ ಬಂದವರು? ಹೌದು. ಹಾಗಾದ್ರೂ ಒಂದು ಪ್ರಶ್ನೆಯನ್ನು ಕೇಳಲ್ಲ ನಿಮಗೆ? ಖಂಡಿತ ಕೇಳಿ. ಯಾಕೆ ಅಲ್ಲಿಂದ ಇಲ್ಲಿ ಒಬ್ಬ ಆತ ಬರಬೇಕು ಅಂತ ಆದ್ರೆ ಕಾರಣ ಎನ್ನುವುದು ಬೇಕಂತ, ಅದಕ್ಕಾಗಿ ಬನ್ನಿ ಅಂತ. ಹೀಗೆ ಬನ್ನಿ, ಕುಳಿತುಕೊಳ್ಳಿ. ಅಜ್ಜ ದೇವಗಾನು ದೇವಗಿಯು ಮೊದಲಾಗಿ ಅವನ ಸ್ಥಳವನ್ನು ಅಂತರಿಸಬೇಕು ಅಂತ ಆದರೆ ಅವನಿಗೊಂದು ಕಾರಣ ಎನ್ನುವುದು ಬೇಕಾಗ್ತದೆ ಅಂತೆ. ಖಂಡಿತ ಹೌದು. ಹಾಗೆ ನಾ ಯೋಚನೆ ಮಾಡುವುದು, ಮಥುರೆಯಿಂದ ಇಲ್ಲಿಯವರೆಗಾಗಿ ನೀವು ಬಂದಿದ್ದೀರಿ ಅಂತ ಆದರೆ ಮನಸ್ಸಿನಲ್ಲಿ ಅದೆಷ್ಟೋ ರೀತಿಯಾಗಿರುವಂತಹ ಸಂದೇಹಗಳು, ಪ್ರಶ್ನೆಗಳು ಉದ್ಭವಿಸುತ್ತಾ ಇದ್ದದ್ದು ಸತ್ಯ ಹೌದು ಅಜ್ಜ. ಯೋಚನೆ ಮಾಡಿ ನೋಡಿದೆ ನಾನು, ಬೇರೇನಲ್ಲ. ಈಗ ಈ ಯದುಕುಲವನ್ನು ಆಳಿಕೊಂಡು ಬಂದಿರುವಂಥವನು ಹಿಂದೆ ನಮ್ಮ ಅಜ್ಜ ಉಗ್ರಸೇನ ಹಾಗೂ ನಮ್ಮ ಅಜ್ಜಿ ರುಚಿಮತಿ ಕ್ಷೇಮದಿಂದಿದ್ದಾರೋ? ಇದ್ದಾರೆ ಕೃಷ್ಣ.
ಜೊತೆಗೆ ನನ್ನನ್ನು ಹಡೆದು ಲೋಕದ ಬೆಳಕನ್ನು ಕಾಣುವಂತೆ ಮಾಡಿರುವಂತಹ ನನ್ನ ತಾಯಿ ದೇವಕಿ ಹೇಗಿದ್ದಾಳೆ ಅಜ್ಜಯ್ಯ? ಜೊತೆಗೆ ವಸುದೇವ ಹೇಗಿದ್ದಾನೆ? ಕ್ಷೇಮದಿಂದಿದ್ದಾನೆ ತಾನೆ? ಅಷ್ಟಲ್ಲದೆ ಯಾದವ ಪರಿವಾರವೆಲ್ಲ ಹೇಗಿದೆ? ಸುಖಿಯಾಗಿದ್ದಾರೋ? ಇರಲಿ, ಇನ್ನಿವರನ್ನೆಲ್ಲ ಆಳುತ್ತಾ ಬಂದಿರುವಂಥವನು ಮಾವನಾಗಿರುವಂತಹ ಕಂಸ ಅವ ಹೇಗಿದ್ದಾನೆ? ಈ ರೀತಿಯ ಪ್ರಶ್ನೆಗಳು ನನ್ನಲ್ಲಿ ಮೂಡುವುದಕ್ಕೆ ಕಾರಣ ಇತ್ತು ಅಜ್ಜಯ್ಯ. ಹಿಂದೊಂದು ಸಂದರ್ಭದಲ್ಲಿ ನಿನ್ನ ತಂದೆ ಬರಗಾಲ ಪೀಡಿತ ಪ್ರದೇಶಕ್ಕೆ ಹೋದಂತಹ ಹೊತ್ತಿಗೆ ಅಲ್ಲಿ ಮಳೆ ಆಯಿತಂತೆ. ಪರಿಣಾಮವಾಗಿ ಮತ್ತೆ ಹಸಿರೊಡೆಯಿತಂತೆ, ಚಿಗುರೊಡೆಯಿತಂತೆ ಬಂಜರು ಭೂಮಿಯಲ್ಲಿ. ಹೀಗಿರುವ ಸಂದರ್ಭದಲ್ಲಿ ನೀನು ಅಲ್ಲಿಂದ ಇಲ್ಲಿಯವರೆಗಾಗಿ ಬಂದೆ ಅಂತಾದರೆ ಇದಿಷ್ಟು ಪ್ರಶ್ನೆಗಳನ್ನು ನಿನ್ನಲ್ಲಿ ಕೇಳಿ ಮನಸ್ಸು ಬಂಜರಾಗಿರುವಂತಹ ಹೊತ್ತಿಗೆ ಮಳೆ ಬಂದ ರೀತಿ ಬಂದ ನಿನ್ನಲ್ಲಿಯೇ ಕೇಳಿ ಪರಿಹಾರ ಮಾಡಿಕೊಳ್ಳಬೇಕು ಎನ್ನುವಂತಹ ಆಸೆ ನನಗಾಗ್ತಾ ಉಂಟು. ಜೊತೆಗೆ ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಉದ್ದೇಶ ಕಾರಣ ಏನು ಅಂತ ಹೇಳ್ತೀರಾ? ಶ್ರೀಕೃಷ್ಣ ಜಯತು ಜಗದೀಶ ಜಯತು ಜಗದೀಶ ಭಯ ನಿವಾರಣ ಬಂದು ಅಪಜಯವ ಬೇಡುವೆ ಪರಾಭವವ, ಅಪಜಯವ ಬೇಡುವೆ ಪರಾಭವವ. ಜಯತು ಜಗದೀಶ. ಜಯ ಶ್ರೀಕೃಷ್ಣ, ಹೇಳ್ತೀರಾ ಇದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಹೇಳಬೇಕೋ ಬೇಡವೋ ಅಂತ ಮನಸ್ಸಿನಲ್ಲಿಯೇ ಚಿಂತೆ ಮಾಡ್ತಾ ಇದ್ದೇನೆ. ಹೌದಾ? ಕಾರಣ ಯಾಕೆ? ಏನು ಅರಿಯದವನಂತೆ ಎಲ್ಲ ವಿಷಯವನ್ನ ಕೇಳ್ತಾ ಇದ್ದೀಯಲ್ಲ ನನ್ನಲ್ಲಿ. ನಿಜವಾಗಿಯೂ ನಿನಗೇನು ಗೊತ್ತಿಲ್ವೇನೋ ಕೃಷ್ಣ? ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ಯಾಕೆ ಹುಟ್ಟಿದ 7 ದಿವಸದೊಳಗಾಗಿ ವಿಷದ ಹಾಲಿನ ಸ್ತನವನ್ನ ಹೊತ್ತು ಅಮೃತ ತುಲ್ಯವಾಗಿ ಸ್ತನ್ಯವನ್ನ ಕುಡಿಸ್ತೇನೆ ಅಂತ ಬಂದಂತಹ ದುಷ್ಟ ಪೂತನಿಯಲ್ಲಿರತಕ್ಕಂತಹ ವಿಷವನ್ನ ಹೀರಿ ಆಕೆಗೆ ಮುಕ್ತಿಯನ್ನ ಕರುಣಿಸಿದವ ನೀನಲ್ವೇನೋ? ಆದರೂ ಈಗ ಕೇಳ್ತಾ ಇದ್ದೀಯಾ ವಸುದೇವ ದೇವಕಿಯರು ಹೇಗಿದ್ದಾರೆ ಅಕ್ರೂರ? ಅಷ್ಟೇ ಅಲ್ಲ, ಮಧುರೆಯನ್ನ ಆಳ್ತಾ ಇರತಕ್ಕಂತಹ ಮಾವ ಕಂಸ ಹೇಗಿದ್ದಾನೆ? ನೀನೇ ಹೇಳಿದ ಹಾಗೆ ನಿನ್ನ ತಂದೆ ಬಂದಲ್ಲಿ ಮಳೆ ಸುರಿಸಿ ಹಸಿರೊಡೆಯುವ ಹಾಗೆ ನೀನು ಬಂದೆ ಅಂತಾದ್ರೆ ಬಂಜರಾದಂತಹ ಅಂತರಂಗ ಚಿಗುರನ್ನ ಪಡೆಯಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೆಯಲ್ಲ? ಖಂಡಿತ ಹೌದು. ನಾನು ಅದನ್ನ ಬಯಸ್ತಾ ಇದ್ದೇನೆ. ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಬಂದ ಮೇಲೆ ಅಂತರಂಗಕ್ಕೆ ಅಮೃತ ವರ್ಷ ಧಾರೆಯಂತೆ ಸುರಿದು ಹಸಿರೊಡೆಯಬೇಕು. ಯಾವ ಹಸಿರು? ನಿರೂಪವನ್ನ ಹೊತ್ತೇ ಬಂದವನು ನಾನು. ಕೇವಲ ಹರಿಬಲರನ್ನ ಕಾಣತಕ್ಕಂತಹ ಆಶಯವನ್ನ ಹೊತ್ತು ಮಧುರೆಯನ್ನ ಬಿಟ್ಟವನಲ್ಲ. ಆಳ್ತಾ ಇದ್ದಂತಹ ಮಹಾರಾಜ ಸೂಚನೆಯನ್ನ ನಿರೂಪವನ್ನ ಕೊಟ್ಟು ನನ್ನನ್ನ ಇಲ್ಲಿಯವರೆಗಾಗಿ ಅಟ್ಟಿದ್ದಾನೆ. ನಂದಗೋಕುಲಕ್ಕೆ ಸಾರೋ ಅಕ್ರೂರ, ನಂದಗೋಕುಲಕ್ಕೆ ಹೋಗಬೇಕು. ನಾಡಿದ್ದು ಮಾಘ ಮಾಸದ ಶಿವರಾತ್ರಿಯ ಹಿಂದಿನ ದಿನ, ಅಂದ್ರೆ ಅಮಾವಾಸ್ಯೆಯ ಹಿಂದಿನ ದಿನ, ಚತುರ್ದಶಿಯ ದಿವಸ ಮಧುರೆಯಲ್ಲಿ ನಡೆಯತಕ್ಕಂತಹ ಆ ಬಿಲ್ಲ ಹಬ್ಬವನ್ನ ಕಣ್ತುಂಬಿಕೊಳ್ಳಲಿಕ್ಕಾಗಿ ಹರಿಬಲರನ್ನ ಕರೆದುಕೊಂಡು ಬಾ ಅಂತ ನನ್ನನ್ನ ಇಲ್ಲಿಯ ತನಕ ಅಟ್ಟಿದ್ದಾನೆ. ಹಾಗೆ ಯಾಕೆ ಹೇಳುವುದು ಅಜ್ಜಯ್ಯ? ಯಾಕೆ ಅಂದ್ರೆ ಆ ಬಿಲ್ಲ ಹಬ್ಬವನ್ನ ನೀವು ಕಣ್ಣು ತುಂಬ ನೋಡ್ಬೇಕಂತೆ. ಕಂಸನಿಗೆ ಆ ಬಿಲ್ಲ ಹಬ್ಬಕ್ಕೆ ತನ್ನ ಅಳಿಯಂದಿರಾದ ನಿಮ್ಮನ್ನ ಕರೆಸಿಕೊಂಡು
ನಿಮ್ಮನ್ನು ಮೆರೆಸುವುದೋ ಆತನೇ ಲೋಕದಿಂದ ಮರೆಸುವುದೋ ಯಾವುದೋ ಅರ್ಥ ಆಗ್ತಾ ಇಲ್ಲ. ಆದರೆ ನಿಮ್ಮನ್ನು ಕರೆದುಕೊಂಡು ಬರುವಂತೆ ನನ್ನನ್ನು ಇಲ್ಲಿಗೆ ಅಟ್ಟಿದ್ದಂತೂ ಸತ್ಯ. ಇದಕ್ಕಾಗಿ ಎಲ್ಲರ ಕ್ಷೇಮವನ್ನು ಕೇಳಿದೆಯಲ್ಲ ಕೃಷ್ಣ, ಎಲ್ಲರ ಕ್ಷೇಮವನ್ನು ಕೇಳಿದ ಮೇಲೆ ನನಗೆ ಈಗ ಅನ್ನಿಸ್ತಾ ಇದೆ, ಇಡೀ ಲೋಕಕ್ಕೆ ಕ್ಷೇಮವನ್ನು ಬಯಸಿ ಆತನ ತಲೆಯಲ್ಲಿಯೇ ಈ ಸೂಚನೆ ಬಂತೋ, ಅಥವಾ ಶ್ರೀಕೃಷ್ಣ ಬಲರ ಪಾದ ಮಧುರೆಗೆ ಬಂದ ಮೇಲೆ ಲೋಕಕ್ಕೆ ಕ್ಷೇಮ ಉಂಟಾಗ್ತದೋ ಯಾವುದನ್ನು ಅರ್ಥ ಮಾಡಿಕೊಳ್ಳಲಾರದ ದ್ವಂದ್ವದಲ್ಲಿ ನಾನಿದ್ದೇನೆ. ಮಾವನಾದಂತಹ ಮಧುರಾ ಮಹೇಂದ್ರನ ಆಶಯವನ್ನ ಈಡೇರಿಸಿಕೊಡ್ಲಿಕ್ಕೆ ಬೇಕಾಗಿ ನನ್ನೊಂದಿಗೆ ಮಧುರೆಯವರೆಗೆ ಬರಬೇಕು ನೀವಿಬ್ಬರು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಜ್ಜಯ್ಯ ಎಂದ ಮಾತನು ಕೇಳಿಗರು ಮಾತಗೆ
ಏನುಂಟು, ಆಡುವಂತಹ ಮಾತನ್ನು ಸಂತಸದಿಂದ ಆಡಿದ್ದೆ ಹೌದು ಅಂತಾದರೆ ಬರುವಂತಹ ನಮ್ಮ ಪಾಲಿಗೂ ಸಂತೋಷ, ಸಡಗರ, ಸಂಭ್ರಮ ಆಗುವುದರ ಜೊತೆಯಲ್ಲಿ ನಿಮ್ಮೊಟ್ಟಿಗೆ ಕಾಲ ಕಳೆಯುತ್ತಾ ಮಧುರೆಯವರೆಗಾಗಿ ಪ್ರಯಾಣವನ್ನು ಬೆಳೆಸಬೇಕು ಧನ್ಯೋಸ್ಮೆ ಎನ್ನುವ ಹಾಗೆ ಯೋಚನೆ ಮಾಡಿದ್ದು ಸತ್ಯ. ಆದರೆ ಹೇಳುವಾಗಲೇ ದುಃಖದುಪ್ತರಾಗಿ ಹೇಳ್ತೀರಿ ಅಂತಾದರೆ ಇದಕ್ಕೆ ಕಾರಣ ಮಲ್ಲ ಮಾವ ಬಿಲ್ಲ ಹಬ್ಬವನ್ನು ಏರ್ಪಡಿಸಿದ್ದಾನೆ ಅಂತ ಹೇಳಿದರೆ ಕೃಷ್ಣರಾಮರು ಅಲ್ಲಿಯವರೆಗಾಗಿ ಬರಬೇಕು. ಬಂದರು ಅಂತಾದರೆ ಅವರನ್ನು ಕೊಲ್ಲುವ ಹಬ್ಬ ಇದು ಎನ್ನುವ ಹಾಗೆ ಅವ ತೋರ್ಪಡಿಸುವುದಕ್ಕಿದ್ದಾನೆ. ಇರಲಿ, ಬೇಸರವಿಲ್ಲ ಅಜ್ಜಯ್ಯ. ಒಂದು ಸಾವಾಗುವುದು ಹೌದು. ಯಾವ ಸಾವು? ಕೃಷ್ಣರಾಮರದ್ದಲ್ಲ. ಲೋಕಕ್ಕೆ ಕಂಟಕಪ್ರಾಯರಾಗಿ ಯಾರು ಮೆರೆದಾಡ್ತಾರೋ ಅಂಥವರ ಸಾವು ಖಚಿತವಾಗಿ ಆಗ್ತದೆ. ಹಾಗೆ ನೋಡುವುದಕ್ಕೆ ಹೋದರೆ ಈಗ ಬಿಲ್ಲ ಹಬ್ಬದ ನೆವನದಿಂದಲೇ ಆಗಿ ನಮ್ಮನ್ನು ಕರೆಸಿಕೊಳ್ತಾ ಇದ್ದಾನೆ ಅವ ಅಂತಾದರೆ ಕೃಷ್ಣರಾಮರು ಬಂದರು, ಕಂಸನ ಪಾಲಿಗೆ ಮರಣವನ್ನು ತಂದರು. ಇದೇ ಈ ವಿಚಾರದ ಸತ್ಯ. ಹಾಗೆ ನೋಡುವುದಕ್ಕೆ ಹೋದರೆ ಚಿಂತೆ ಬೇಡ. ಮಾರ್ಗಾಯಾಸದಿಂದ ಬಹಳಷ್ಟು ಬಳಲಿದ್ದೀರಿ. ಕೃಷ್ಣರಾಮರಲ್ಲವ ಬರಬೇಕಾದ್ದು. ಹೌದು, ಕೇವಲ ನಾನೊಬ್ಬನೇ ಅಲ್ಲ. ಅಣ್ಣನಿಗೆ ವಿಚಾರವನ್ನು ಹೇಳ್ತೇನೆ, ಆಮೇಲೆ ನೋಡ್ತೇನೆ. ಆ ಕಡೆಯಲ್ಲಿದೆ ಅಜ್ಜಯ್ಯ. ನಮೋ ನಮಃ. ಆದೀತು. ಅಜ್ಜನಿಗೆ ಏನೋ ಹೇಳಿದ್ದಾಯ್ತು. ಇವ ಎಲ್ಲೋದ ಅಣ್ಣ? ಅಣ್ಣ ಗೊತ್ತಾಗಲಿಲ್ಲ. ಕಾರಣ ಉಂಟಣ್ಣ. ಆ ಕಡೆಯಲ್ಲಿ ನೋಡಿದ್ಯಾ? ಬಂದಿರುವಂತವರು ಯಾರು? ಬೇರೆ ಯಾರಲ್ಲ, ಅಜ್ಜಯ್ಯ ಮಥುರೆಯಿಂದ ಇಲ್ಲಿಯವರೆಗಾಗಿ ಬಂದವರಿದ್ದಾರೆ. ಬರುವುದಕ್ಕೆ ಕಾರಣ ಏನಂತೆ? ಕಾರಣ ಏನು? ಕಂಸಮಾವನ ನಿರೂಪವನ್ನು ಹೊತ್ತು ತಂದವರಂತೆ ಇಲ್ಲಿಯವರೆಗಾಗಿ. ಏನು ಏನು? ಬಿಲ್ಲ ಹಬ್ಬವಂತೆ. ಕೃಷ್ಣರಾಮರು ಅಲ್ಲಿಯವರೆಗಾಗಿ ಬರಬೇಕಂತೆ ಮಧುರೆಗೆ. ಖಂಡಿತ. ಹಾಗೆ ಅವ ಕರೆ ಕಳಿಸಿದ್ದಾನೆ ಅಂತಾದ್ರೆ ನಾವಿಬ್ರು ಹೋಗದೇ ಇರ್ಲಿಕ್ಕೆ ಆಗ್ತದ ಅಣ್ಣ? ಹೋಗದೇ ಇರುವುದಕ್ಕಾಗುವುದಿಲ್ಲ. ಹೌದು, ನಾವಿಬ್ರೆ ಹೋಗುವುದಾ? ಇಬ್ರೆ ಹೋಗುವುದು ಸರಿ ಆಗ್ತದಾ? ನಮ್ಮವ್ರನ್ನೆಲ್ಲ ಕರಿಬೇಕು ಅಂತಾದ್ರೆ ಈಗ ಅವರನ್ನೆಲ್ಲ ಕರಿಬೇಕು. ಮೊದಲು ಪ್ರಾರಂಭ ಮಾಡ್ಬೇಕು ನೀನು. ಅವರು ಸಿದ್ಧರಾಗಿ ಬಿಟ್ಟಿದ್ದಾರೆ ನೋಡು, ಬರುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ನೋಡು, ಅವ್ರು ಬರಬೇಕಾ ಈ ಹೊತ್ತಿನಲ್ಲಿ? ಅವರೆಲ್ಲವರು ಸಿದ್ಧರಾಗಿದ್ದಾರೆ ಎಂಬಲ್ಲಿಗೆ ನಾವು ಅವರನ್ನು ಕರೆದುಕೊಂಡು ಹೋದ್ರೆ ಏನಾಗ್ತದೆ ಎನ್ನುವ ಹಾಗೆ ನಾವು ಯೋಚನೆ ಮಾಡುವುದು ಬೇಡವಾ? ಈ ಸಂದರ್ಭದಲ್ಲಿ ಅವರನ್ನು ನಾವು ಕರೆದುಕೊಂಡು ಹೋದದ್ದೇ ಹೌದು ಅಂತಾದ್ರೆ ಪಾಪ ನಮ್ಮಿಂದಾಗಿ ಅವರಿಗೆಲ್ಲವರಿಗೂ ಕೇಡು ಉಂಟಾಗಬಹುದು. ಖಂಡಿತ. ನಮ್ಮನ್ನು ಹೇಗೆ ಕೊಲ್ಲಬೇಕು ಎನ್ನುವ ಹಾಗೆ ದಾರಿಯನ್ನು ತಿಳಿಯದಿರುವಂತಹ ಕಂಸ ಅವರನ್ನು ಮುಂದಿಟ್ಟುಕೊಂಡು ನಮ್ಮನ್ನು ಕೊಲ್ಲುವುದಕ್ಕೆ ಮುಂದಾಗಬಹುದು. ಹಾಗಾಗಿ ಯೋಚನೆ ಮಾಡಬೇಡಿ. ಇಂದಿಗ ನಿಮ್ಮನ್ನು ಕರೆದುಕೊಂಡು ಹೋಗುವುದಿಲ್ಲ ಎನ್ನುವ ಹಾಗೆ ಬೇಸರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಬರಬಹುದು ನೀವು ಯಾವತ್ತು? ಇಂದ ಅಲ್ಲ, ಮಲ್ಲ ಮಾವನನ್ನು ಕೊಂದ ಬಳಿಕದಲ್ಲಿ. ಆ ನಂತರ ಅಜ್ಜಯ್ಯನಾಗಿರುವಂತಹ ಉಗ್ರಸೇನ ಭೂಪತಿಗೆ ಪಟ್ಟಬಂಧ ಮಹೋತ್ಸವವನ್ನು ಏರ್ಪಡಿಸುತ್ತೇವೆ. ಆ ಸಂದರ್ಭಕ್ಕೆ, ಆ ಸಂಭ್ರಮಕ್ಕೆ ಎಲ್ಲರೂ ಬರಬೇಕು. ನೀವೆಲ್ಲರೂ ಅದನ್ನು ನೋಡಬೇಕು. ಹಾಗಾಗಿ ಆ ಆಟದ ಚಂದ ಏನು ಅಂತ ನೋಡುವುದಕ್ಕಾಗಿ ನೀವೆಲ್ಲವರು ಅವತ್ತು ಬನ್ನಿ. ಇವತ್ತೆಲ್ಲವರು ನಾವು ಹೊರಡುತ್ತಾ ಇದ್ದೇವೆ. ಅಣ್ಣ, ಹೊರಡಬೇಕು ಅಂತಾದ್ರೆ ಸಿದ್ಧತೆ ಆಗಬೇಡವಾ? ಸಿದ್ಧತೆ ಆಗಲೇಬೇಕು. ಹೋಗುವುದು ಮಧುರೆಗೆ. ವೈರಿಯ ಮನೆಗೆ ಹೋಗುವುದು. ವೈರಿಯ ಮನೆಗೆ ಹೋಗಬೇಕು. ವೈರಿಯ ಮನೆ ಅನ್ನ ಅಂತ ಹೇಳಿದ್ರೆ ವಿಷಾನ್ನಕ್ಕೆ ಸಮಾನ. ಹೌದು. ಮೊದಲಾಗಿ ಸಿದ್ಧತೆ ಆಗಬೇಕು. ಹೇಗುಂಟು ಸಿದ್ಧತೆ? ಮಾಡ್ತೇನೆ. ದದಿ ಮಸಾರ ಸಹಿತ
ಮದ್ಯಪಾನ ನಿಷಿದ್ಧ ಅಲ್ವಾ? ಹೌದು. ಹಾಗಾಗಿ ನಮಗೆ ಬೇಕಾದಂತಹ ಹಾಲು, ಮೊಸರು, ಬೆಣ್ಣೆಯನ್ನು ಅಥವಾ ಅವಲಕ್ಕಿಯನ್ನು ಎಲ್ಲವನ್ನ ಶಕಡದಲ್ಲಿ ತುಂಬಿಸಿಕೊಂಡು ಉದಯ ಬಳಿಕ ನಾವೆಲ್ಲರೂ ಹೋಗಬೇಕು, ಹೊರಡಬೇಕು. ಹೌದು. ಒಂದು 4 ಚೀಲ ಅವಲಕ್ಕಿ ಹೆಚ್ಚಾಕಣ. ನಮಗೆ ಪ್ರಿಯವಾದದ್ದಲ್ವ ಅದು? ನಿನಗೂ ಹೆಚ್ಚೇ ಉಂಟು. ಹಾಗಾಗಿ ತಡ ಮಾಡುವುದಲ್ಲ, ಆದಷ್ಟು ಬೇಗ ಆ ಕಡೆಗೆ ಸಾಗಬೇಕು. ನೋಡಿದ್ಯಾ, ಮಾರ್ಗದಲ್ಲಿ ಬರುವಂತಹ ಸಂದರ್ಭದಲ್ಲಿ ರಜಕನೊಬ್ಬ ಅಡ್ಡಲಾಗಿ ಬಂದು ನಿಂತ. ಅವನನ್ನು ಕೊಂದದ್ದಾಯಿತು. ಹೌದು, ಕೊಂದದ್ದಾಯಿತು ಅಂತ ಆದ ಮೇಲೆ ತಡ ಮಾಡಬೇಕಾ? ಆಹಾ, ನೇರವಾಗಿ ನಾವು ಹೋಗಬೇಕಾಗಿರುವಂತಹ ಸ್ಥಳ ಆದ್ರೂ ಯಾವುದು? ಯಾವುದು? ಶಸ್ತ್ರಾಗಾರ. ಹರುಷದಿ ಪೊಂಗರು ಶಸ್ತ್ರಾಗಾರ, ಹರುಷದಿ ಪೊಂಗರು ಶಸ್ತ್ರಾಗಾರ, ಹರಿಕೆ ಪ್ರೇರಿಸಿ ಬಗ್ಗಿಸಲ ನೋಡಿದ್ಯಾ ಅಣ್ಣ, ನೇರವಾಗಿ ನಾವು ಮುಂದೊತ್ತಿ ಸಾಗಿರುವಂತಹ ಹೊತ್ತಿಗೆ ನಮ್ಮ ಸ್ವಾಗತಕ್ಕಾಗಿ ನಿಂತಿರುವಂತಹ ಕುವಲಯ ಪೀಡೆ ಎನ್ನುವಂತಹ ಮದ್ದಾನೆ ನಮ್ಮ ಮೇಲೆ ಎರಗುವುದಕ್ಕೆ ಬಂತು. ಸೊಂಡಿಲನ್ನು ಹಿಡಿದು ಗಿರಿಗಿರಗಿರನೆ ತಿರುಗಿಸಿ ನನ್ನ ಕಪ್ಪಳಿಸಿದ ಹೊತ್ತಿನಲ್ಲಿ ಸತ್ತೇ ಹೋಯಿತು. ಹೌದು. ಅಷ್ಟಕ್ಕೆ ಮುಗಿಯಿತಾ? ಮುಂದೆ ಸಾಗಿ ಬರುತ್ತಿರುವಂತಹ ಹೊತ್ತು ರಾಜಬೀದಿಯಲ್ಲಿ ಕುಬ್ಜೆ ಎನ್ನುವವಳು ಬಂದಿರುವಂತಹ ಅವಳನ್ನು ನೋಡಿ ಎತ್ತಿದ್ದೆ. ಸ್ಫುರದ್ರೂಪಿಯಾಗಿರುವಂತಹ ಯೌವನವತಿಯಾಗಿರುವಂತಹ ಹೆಣ್ಣಾಗಿ ಮಾರ್ಪಾಟಾದಳು. ಶಾಪ ವಿಮೋಚನೆ ಆಯಿತು. ಆ ನಂತರದಲ್ಲಿ ಮುಂದೆ ಸಾಗಿ ಬಂದವರು ನಾವಿದ್ದೇವೆ. ಚಾಣೂರ ಮುಷ್ಟಿಕಾದ್ಯರು ದೊರೆತರು, ಅವರನ್ನೆಲ್ಲ ಕೊಲ್ಲಬೇಕು ಎನ್ನುವ ಹಾಗೆ ನಾವು ನೋಡಿದ್ದೇವೆ. ಜೊತೆಗೆ ಅಣ್ಣ, ಯೋಚನೆ ಮಾಡಿದ್ದೀಯಾ? ಇದಿಷ್ಟೂ ಪ್ರಕರಣ ನಡೆಯಿತು ಎಂದಲ್ಲಿಗೆ ಮಾವ ಸುಮ್ಮನಿರ್ತಾನ? ಆಹಾ, ಅವನಿಗೆ ಆ ವಿಚಾರ ಎಲ್ಲವೂ ತಿಳಿಯುವುದರ ಒಳಗಾಗಿ ನಾವೇ ಅವನ ಆಸ್ಥಾನವನ್ನು ಯಾಕೆ ಬದುಕಬೇಕು? ಸುಖವನ್ನು ಅನುಭವಿಸಲಿಕ್ಕಾಗಿ. ನನ್ನ ತಂದೆ ಉಗ್ರಸೇನ, ತಾಯಿ ರುಚಿಮತಿ. ಯಾರು ಹೇಳಿದ್ದು? ಊರವರು ಹೇಳಿದ್ದು ತಾಯಿ. ತಾಯಿ ಹೇಳಿದ್ದಕ್ಕೆ ತಂದೆ ಉಗ್ರಸೇನ. ಇದಕ್ಕೆಲ್ಲ ಕವಡೆ ಕಾಸಿನ ಬೆಲೆಯನ್ನು ಕೊಡದೆ ಅವರನ್ನು ಕಾರಾಗೃಹಕ್ಕೆ ತಳ್ಳಿಬಿಟ್ಟಿದ್ದೇನೆ. ಆದ ನಂತರ ಸಿಂಹಾಸನಾರೂಢರಾಗಿ ಕಸ್ತಿ ಪ್ರಹಸ್ತಿ ಮಾಗಧನ ಮಕ್ಕಳನ್ನು ಮದುವೆಯಾಗಿ ಸುಖದಿಂದ ಸಾಮ್ರಾಜ್ಯವನ್ನು ಆಳುತ್ತಿರುವಾಗ ಅನೇಕ ಕಂಟಗಳು ನನಗೆ ಎದುರಾದವಲ್ಲ. ಅದನ್ನು ನಿವಾರಿಸುತ್ತಾ ಮುಂದೆ ಬಂದಾಗ ಅದರ ಒಂದು ಭಾಗವಾದಂತಹ ದೇವಕಿ 8ನೇ ಗರ್ಭದ ಶಿಶುವನ್ನು ಕೊಟ್ಟಿ ಕೊಂದು ಬಿಡಬೇಕೆನ್ನುವುದಾಗಿ ಊಹಿಸಿ ಮುಂದುವರೆದಾಗ ಅದು ನನ್ನ ತಲೆಯನ್ನು ಮೆಟ್ಟಿ ತಟ್ಟಿ ಅಬ್ಬರತ್ತರಕ್ಕೆ ಹಾರಿ ಹೋಯಿತಲ್ಲ. ಆಗ ಹೇಳಿದ್ದೇನು, ಕೌಸಾ, ನಿನ್ನ ಮರಣ ಮೃದಂಗ ಅಲ್ಲಿ ನಂದ ಗೋಕುಲದಲ್ಲಿ ಬೆಳೆಯುತ್ತಾ ಇದೆ. ಅರ್ಥಾತ್ ದೇವಕಿ 8ನೇ ಗರ್ಭದ ಶಿಶು ನಂದ ಗೋಕುಲದಲ್ಲಿ ಬೆಳೆಯುತ್ತಾ ಇದೆ. ಈ ಮಾತನ್ನು ಕೇಳಿದ ತಕ್ಷಣವೇ ಭಯವಿಹ್ವಲನಾದೆ. ಹಾಗೂ ಧೈರ್ಯವನ್ನು ತಂದುಕೊಂಡು ಅದರೊಟ್ಟಿಗೆ ನನ್ನನ್ನು ಸಂಹರಿಸಲಿಕ್ಕೆ ಹುಟ್ಟಿರುವಂಥ ಅವನನ್ನೇ ಕೊಂದು ಬಿಟ್ಟರೆ ಅಲ್ಲಿಗೆ ನನ್ನ ಕಂಟಕ ನಿವಾರಣೆ ಆಗುತ್ತದಲ್ಲ. ಈ ದೃಷ್ಟಿಯಿಂದಾಗಿ ಭಕ, ದೇನುಕ, ಮತ್ತಲ್ಲದೆ ತೃಣಾವರ್ತಕ, ಪ್ರಲಂಬ, ಕೇಶಿ, ಪೂತನಿ ಮುಂತಾದಂಥ ಮಹಾ ಬಲಾಢ್ಯರನ್ನು ಕಳುಹಿದ್ದೇನೆ. ಆದರೆ ಅವರೇ ಸತ್ತು ಹೋದರು, ಕೊಲ್ಲಲಿಕ್ಕೆ ಹೋದವರೇ ಸತ್ತು ಹೋದರು. ಕಡೆಗೆ ಏನು ಮಾಡುವ ಯೋಚನೆ ಮಾಡಿದೆ. ಯಾವಾಗಲೂ ಹಾಗೆ ಮೊಸಳೆಗೆ
ನೀರಿನಲ್ಲಿ ಸಹಜವಾಗಿ ಬಲ ಇರುತ್ತದೆ. ಹಾಗೆ ನಮ್ಮ ಸನ್ನಿಧಾನದಲ್ಲಿ ನಮಗೆ ಹೆಚ್ಚಿನ ಬಲ. ಆದ್ದರಿಂದಲೇ ಆ ಕೃಷ್ಣ ಬಲರಾಮರನ್ನು ಇಲ್ಲಿಗೆ ಕರೆಸಿಕೊಂಡು ಬಿಲ್ಲ ಹಬ್ಬದ ನೆವದಿಂದ ಯುದ್ಧವನ್ನು ಮಾಡಿ ಅಲ್ಲಾಜಟ್ಟಿ ಕಾಳಗದಲ್ಲಿ ಮುಗಿಸಿಬಿಟ್ರೆ ಅಲ್ಲಿಗೆ ನನ್ನ ವೈರಿಯ ನಿವಾರಣೆ ಆದಾಗ ಆಯ್ತಲ್ಲ, ಅಲ್ಲಿಗೆ ನನ್ನ ಕಥೆ ಮುಗೀತಲ್ಲ. ಪ್ರಭು ಕೃಷ್ಣ ಬಲರಾಮ ಬರ್ತಾ ಇದ್ದಾರೆ. ಬರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ರಾಜಕರನ್ನ ಕೊಂದರು, ಬಿಡಿಯ ನಾರಿನ ಮಟ್ಟಿಸಿದ್ರು. ಬರ್ತಾ ಇದ್ದಾರೆ. ಬರುತ್ತಿರುವಾಗ ನಮ್ಮ ಬಾಗಿಲ ಭಟರನ್ನು ಕೊಂದು ಮುಗಿಸಿದರಂತೆ. ಅಷ್ಟೇ ಅಲ್ಲ, ಕುಲಯ ಎನ್ನುವಂಥ ಆನೆಯನ್ನು ಮುಗಿಸಿದರಂತೆ. ಆ ಹಬ್ಬಕ್ಕೆ ಇಟ್ಟಂಥ ಧರ್ಮವನ್ನು ಮುರಿದು ಬಿಟ್ಟರಂತೆ. ವರ್ತಮಾನವನ್ನು ಕೇಳಲಾಗ ನನ್ನ ಚಿತ್ತ ಅಹಂಕಾರ ಬುದ್ಧಿ ಎನ್ನುವಂಥದ್ದು ತರಹರಿಸಲಿಕ್ಕೆ ಉಪಕ್ರಮಿಸದಲ್ಲ. ಇದೇನು ಪೃಥ್ವಿಯೇ ನಡುಗುತ್ತಿದೆಯೇ, ಆಕಾಶವೇ ಹರಿದು ನನ್ನ ತಲೆ ಮೇಲೆ ಬೀಳುತ್ತಿದೆಯೇ, ಅಷ್ಟ ದಿಕ್ಕುಗಳು ನನ್ನನ್ನು ತುರುಗುತ್ತಿವೆ. ಏನು ಒಂದು ಅರ್ಥವಾಗುವುದಿಲ್ಲವಲ್ಲ. ಯಾಕಾಗಿ ಬರಿಸಿದೆ ಗೋವಳನ್ನು ಕೊಂದು ಮುಗಿಸಿಬಿಟ್ರೆ ನನ್ನ ಜೀವನ ಸುಖಮಯವಾಗುತ್ತದಲ್ಲ, ದೀರ್ಘಕಾಲ ಬದುಕಲಿಕ್ಕೆ ಸಾಧ್ಯವಲ್ಲ. ಹೀಗೆಲ್ಲ ಯೋಚಿಸಿ ಕರೆಸಿಕೊಂಡದ್ದು. ಆದರೆ ಅದು ವ್ಯರ್ಥ ಎನ್ನುವುದಾಗಿ ಈಗ ಅನ್ನಿಸುತ್ತಾ ಇದೆ ನನಗೆ. ಯಾಕೆಂದರೆ ಅವರು ಮಾಡಿದ ವ್ಯವಹಾರವೆಲ್ಲವೂ ನನ್ನ ಭಾಗಕ್ಕೆ ಮೃತ್ಯುವಿನ ಕರೆಯೋ ಎನ್ನುವಂತೆ ಭಾಸವಾಗುತ್ತಾ ಇದೆಯಲ್ಲ. ಏನು ಮಾಡಲಿ? ಒಟ್ಟಿನಲ್ಲಿ ಈ ಗೋವಳನ್ನು ಯಾವ ಕಾರಣಕ್ಕಾಗಿ ಕರೆಸಿಕೊಂಡನು ಅದು ವ್ಯರ್ಥವಾಯಿತು. ಪರಿಯಳಲು ಭಯದೋ ಶ್ರೀಪತಿಯಂ ನೆನೆವುತ ಶ್ರೀಪತಿಯಂ ನೆನೆವುತ
ಮಾಡುತ್ತಾ ಇರುವಾಗ ರಾತ್ರಿ ಕಳೆದು ಹೋಗುತ್ತಾ ಇದೆಯಲ್ಲ. ಈಗಾಗಲೇ ಸ್ನಾನ ಆಹಾರಾದಿಗಳನ್ನು ಪೂರೈಸಿದವನಾಗಿದ್ದೇನೆ. ಇನ್ನೇನು ಮಲಗುವುದೊಂದು ಬಾಕಿ ಇತ್ತು. ಅಷ್ಟರೊಳಗೆ ಈ ವರ್ತಮಾನ ನನ್ನ ಕಿವಿಗೆ ಬಿತ್ತು. ಭಯವಿಲ್ಲದೆ ಇದಕ್ಕಾಗಿ ಹೆದರಬೇಕಾದ ಅವಶ್ಯಕತೆ ಏನು? ನನಗೆ ಯಾಕೆ ಹೆದರಿಕೆಯಾಯಿತು? ಕಾರಣ ಇಷ್ಟೇ. ಅಂದು ಅಶರೀರವಾಣಿ ಆಯಿತಲ್ಲ, ನಿನ್ನ ಮೃತ್ಯು ಹೀಗೆ ಇಲ್ಲಿ ಇವಳ ಗರ್ಭದಲ್ಲಿ ಹುಟ್ಟುತ್ತದೆ ಎನ್ನುವುದಾಗಿ ಅದೇ ಮಾತು ನನ್ನ ಹೃದಯದಲ್ಲಿ ಹಚ್ಚೊತ್ತಿದ್ದರಿಂದ ಅದೇ ಆಗಾಗ ನೆನಪಾಗಿ ಈ ಥರನಂಥ ಭಯಕ್ಕೆ ಕಾರಣವಾಗಿ ಹೋಯಿತು. ಎಲ್ಲ ಭ್ರಮೆ. ಇದ್ದಂಥ ಹೊತ್ತನ್ನು ಅರ್ಥಾತ್ ರಾತ್ರಿಯನ್ನು ಕಳೆದು ಬೆಳಗ್ಗೆ ಆ ಕೃಷ್ಣ ಬಲರಾಮರನ್ನು ತುಡುಕಿ ಆ ಮೂಲಕವಾಗಿ ಅವರನ್ನು ಕೊಂದು ಮುಗಿಸುತ್ತೇನೆ. ಅಲ್ಲಿಗೆ ನನ್ನ ಕಥೆ ಮುಗಿದ ಹಾಗೆ. ಸಾರಿ, ಮಲಗುತ್ತೇನೆ ಇಷ್ಟು ವೇಳೆ. ಭೀಕರವಾದಂಥ ಸನ್ನಿವೇಶಕ್ಕೆ ನಾನು ತುತ್ತಾಗಿದ್ದೇನಲ್ಲ. ಏನು ಮಾಡುತ್ತಾ ಇದ್ದೇನೆ? ನನಗೇನಾಗುತ್ತಾ ಇದೆ? ಯಾಕಾಗಿ ಹೀಗೆ ಭಯವಿಹಲನಾಗಿದ್ದೇನೆ? ಏನ ಮಾಡಲಿ ನಾನು, ಏನ ಕಂಡೆ? ಏನ ಮಾಡಲಿ ನಾನಿನ್ನೇನನು ಕಂಡೆನೋ ಕನಸಿನೋ? ಏನ ಮಾಡಲಿ ನಾನು, ಏನ ಕಂಡೆ ಕನಸಿನಳು? ಏನಾಗುತ್ತಿದೆಯೋ 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 ನಾನೇನು ಮಾಡುವೆನೋ? ಏನಾಗುತ್ತಿದೆಯೋ 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 ನಾ ಏನ ಮಾಡುವೆನೋ? ಏನ ಮಾಡಲಿ ನಾನು, ಏನ ಕಂಡೆ ಕನಸು? ನಾನೇನನ್ನ ಮಾಡುತ್ತಾ ಇದ್ದೇನೆ? ಏನನ್ನ ಅನುಭವಿಸುತ್ತಾ ಇದ್ದೇನೆ? ಒಂದೂ ಕೂಡ ನನ್ನ ಪ್ರಜ್ಞೆಗೆ ಬರುತ್ತಿಲ್ಲವಲ್ಲ. ಒಂದು ತೆರನಾದಂಥ ಸ್ತಂಭನಕ್ಕೆ ನನ್ನ ಮನಸ್ಸು ಬುದ್ಧಿಯು ಎಲ್ಲವೂ ಒಳಗಾಗಿ ಬಿಟ್ಟಿದೆಯಲ್ಲ. ಏನು ಮಾಡಬೇಕು,
ಏನನ್ನು ಮಾಡುತ್ತಾ ಇದ್ದೇನೆ ಎಂಬುದೇ ಅರ್ಥವಾಗ್ತಾ ಇಲ್ಲವಲ್ಲ. ಹೌದು, ರಾತ್ರಿ ಮಲಗಿದ ಕಾಲದಲ್ಲಿ ಕನಸನ್ನು ಕಂಡೆ, ಸ್ವಪ್ನವನ್ನು ಕಂಡೆ. ಏನು ಸ್ವಪ್ನವನ್ನು ಕಂಡೆ? ನೆತ್ತಿಗೆ ತೈಲವ ಮೆತ್ತುತ್ತ ನೆತ್ತಿಗೆ ತೈಲವ ಮೆತ್ತುತ್ತ ನೆತ್ತಿಗೆ ತೈಲವ ಮೆತ್ತುತ್ತ ರಾತ್ರಿ ಶುಕ್ರಾಸ ಭೋಜನವನ್ನು ಮಾಡಿ ಮನೆಯುಕೊಂಡ ಕಾಲದಲ್ಲಿ ಏನು ಕನಸನ್ನು ಕಂಡೆ. ಅಬ್ಬಾ, ರುದ್ರಭೀಕರವಾದಂಥ ಸ್ವಪ್ನವನ್ನೆಲ್ಲ ಕಂಡುಬಿಟ್ಟನಲ್ಲ. ಅದೇನು, ನನ್ನ ನೆತ್ತಿಗೆ ತೈಲವನ್ನು ಒತ್ತಿಕೊಳ್ಳುತ್ತಾ, ಹಾಗಾದರೆ ಮೈಗೆ ಹಸಿ ಮಣ್ಣನ್ನು ಮೆತ್ತಿಕೊಳ್ಳುತ್ತಾ ಕತ್ತೆಯನ್ನು ಆರೋಹಿಸಿ ದಕ್ಷಿಣಾಭಿಮುಖವಾಗಿ ಪ್ರಯಾಣ ಹೋದಂತೆ ಕಂಡನಲ್ಲ. ಅಷ್ಟೇ ಅಲ್ಲ, ಕೆಂಪು ಕಣಗಲ ಹೂವಿನ ಮಾಲೆಯನ್ನು ಧರಿಸಿಕೊಂಡ ಆ ಕನಸು ನನ್ನ ಪಾಲಿಗೆ ಬಿತ್ತಲ್ಲ. ಅಬ್ಬಾ, ಇವೆಲ್ಲವೂ ನನ್ನ ಪಾಲಿಗೆ ದುಶ್ಶಕುನ. ಯಾವುದೋ ನನ್ನ ಮೃತ್ಯುವು ನನ್ನ ಸುತ್ತ ಕುಣಿಯುತ್ತದೆ ಎನ್ನುವಂತಹ ಭಾಸವಾಗ್ತಾ ಇದೆಯಲ್ಲ. ಶಿವನೇ, ಏನು ಮಾಡಲಪ್ಪ, ಏನು ಮಾಡಲಿ? ಅದೇನು, ಶಯ್ಯಾಗಾರದಲ್ಲಿ ಕೌಸರಾಯನ ಆ ಶಯ್ಯಾಗಾರ ಪೂರ್ಣ ಕತ್ತಲಿಂದ ಆವೃತವಾಗಬಾರದೆನ್ನುವ ಕಾರಣಕ್ಕಾಗಿ ಒಂದೇ ಒಂದು ಮಿಣುಕು ದೀಪ ಉರಿಯುತ್ತಿತ್ತು. ಅದೇ ಮಿಣುಕು ದೀಪ
ಉರಿಯುವುದು ಒಂದೇ ಉರಿಯುವುದು ಒಂದೇ ದೀಪವು ಎರಡಾಗುತ್ತ ಕಾಣುತ್ತಿದೆ ಅರಮನೆಯಲ್ಲಿ ಒಂದೇ ಒಂದು ದೀಪ ಉರಿಯುತ್ತಾ ಇತ್ತು. ಅದು 2 ಆಯಿತು, 2 4 ಆಯಿತು, 4 8 ಆಯಿತು. ಅರಮನೆಯ ಒಳಗೆ ಹೊರಗೆ ಎಲ್ಲೆಲ್ಲಿಯೂ ದೀಪ ದೀಪ ಪ್ರಕಾಶ. ಅಬ್ಬಾ, ಅದೇನಲ್ಲಿ ಉರಿಯುತ್ತಿರುವಂತಹ ದೀಪದ ಆ ಜ್ವಾಲೆಯ ಮಧ್ಯದಲ್ಲಿ ನನ್ನ ಕಡು ವಿರೋಧಿ ಕೃಷ್ಣ ಕೃಷ್ಣ ಕಂಗೊಳಿಸುತ್ತಾ ಇದ್ದಾನಲ್ಲ. ಕೃಷ್ಣ ಇಲ್ಲ ಇಲ್ಲ ಎಲ್ಲೆಲ್ಲೂ ಕೃಷ್ಣನನ್ನು ಕಂಡೆ. ಅವನನ್ನು ಕೊಂದು ಬಿಡಬೇಕೆನ್ನುವುದಾಗಿ ಮುಂದುವರೆದು ತುಳಿದೆ, ಮೆಟ್ಟಿದೆ, ಕುಟ್ಟಿದೆ, ಕುತ್ತಿಗೆ ಹಿಸುಕಿದೆ. ಇಲ್ಲ ಇಲ್ಲ, ಕೃಷ್ಣ ಕಂಡು ಬರುವುದಿಲ್ಲ. ಅಬ್ಬ, ಏನು ಮಾಡಲಪ್ಪ, ಏನು ಮಾಡಲಿ ಶಿವನೇ, ಏನು ಮಾಡಲಿ ಶಿವನೇ. ಅಂತೂ ನೇರವಾಗಿ ಬಂದು ನಿಂತಿದ್ದೆ ಮಾವನಾಗಿರುವಂತಹ ಕಂಸನ ಆಸ್ಥಾನ. ನೋಡಿದೆಯಾ, ಅಲ್ಲಲ್ಲಿ ಬರಿದಾದ ಆಸನಗಳೆಲ್ಲವೂ ಉಂಟು. ನಾವೆಲ್ಲ ಆ ಆಸನದ ಮೇಲೆ ಹೋಗಿ ಕುಳಿತುಕೊಳ್ಳುವುದಾ? ಖಂಡಿತವಾಗಿ ಅಲ್ಲ. ಮಾವ ನೋಡು, ಸಿಂಹ ವಿಸ್ತರದ ಮೇಲೆ ಏರಿ ಕುಳಿತಿದ್ದಾನೆ. ನಮಗೆ ಆಸನ ಯಾವುದು? ಅವನ ಅಂಕ ಉಂಟಲ್ಲ. ನನ್ನಲ್ಲಿ ಯಾಕೆ ಹೀಗೆ ಸೊಲುಗೆಯಿಂದ ವರ್ತಿಸುತ್ತಾ ಇದ್ದೀರಿ?
ಸಲುಗೆಯಲ್ಲಿ ಹಾ ತಂದೆ ತಾಯಿಗಳಲ್ಲಿ ಹಾ ಹಾಗೆ ಸ್ನೇಹಿತರಲ್ಲಿ ಹಾ ನೀವು ಸ್ನೇಹಿತರು ಅಲ್ಲ, ತಂದೆ ತಾಯಿಗಳು ಅಲ್ಲ. ಹಾ ಹೀಗಿರುವಾಗ ಹ್ಮ್ ಸಲುಗೆಯಿಂದ ತೋರಿಸ್ತಾ ಹಾ ಆ ಮಾವನ ತೊಡೆ ಏರಲು ಯೋಗ್ಯ ಎನ್ನುವುದಾಗಿ ಭಾವಿಸಿದ್ದ ಇರಲ್ವೇ? ಹೌದಪ್ಪ. ಅಲ್ಲ, ಇದು ಅಕ್ರಮ ವ್ಯವಹಾರ, ಅಕ್ರಮ ವ್ಯವಹಾರ. ಅಕ್ರಮ ಹೀಗೆ ಮಾಡಿದ್ರೆ ಯಾಕೆ ಮಾವ ಸಿಟ್ಟು? ಯಾಕೆ ಮಾವ? ಮಲೆತು ನಿಲ್ಲುವೆ ಏನೋ ಮಾವ ಬಳಿಯನಲ್ಲ ಒಲಿದು ಕರೆಸಿ ಕೊಡುವನು ತಿಳಿಯಬೇಡವೇ ಒಲಿದು ಕರೆಸಿ ಒಲಿದು ಕರೆಸಿ ಕೊಲುವೆ ಏನು ಕೊಲುವೆ ಏನು ತಿಳಿಯಬೇಡವೇ ಒಲಿದು ಕರೆಸಿ ಕೊಲುವೆ ಏನು ತಿಳಿಯಬೇಡವೇ ಮಾವ ಸಲುಗೆ ಏನು ಎನ್ನುವ ಹಾಗೆ ಕೇಳ್ತಾ ಇದ್ದೀರಿ. ಮತ್ತೇನು ಮಾವ ಸಲುಗೆ ಅಲ್ಲದೆ ನಿಮ್ಮಲ್ಲಿ? ನಾವ್ಯಾರು ಹೊರಗಿನವರ? ನಿಮ್ಮ ಒಳಿಯಂದ್ರಲ್ವಾ ಮಾವ? ನಿಮ್ಮ ಮುದ್ದಿನ ಅಳಿಯಂದ್ರಲ್ವಾ ಮಾವ ನಾವು? ಹೌದು. ಯಾಕೆ ಸಿಟ್ಟಾಗುವುದು ಮಾವ ನೀವು? ನೀವು ಹೊರಗಿನವರು ಅಲ್ಲ, ಹೊರಗಿದ್ದವರು ಅಲ್ಲ, ಹಾಗೆ ಒಳಗಿನವರು ಅಲ್ಲ, ಒಳಗಿದ್ದವರು ಅಲ್ಲ. ನನ್ನ ವಿರೋಧಿಗಳು ನೀವು. ಎಲ್ಲವೋ ಬಗುಳಬೇಡ ಬಗುಳಬೇಡ ಬಲ್ಲೆ ಬಗುಳಬೇಡ ಬಲ್ಲೆ ನೀನು ಕಬಡ್ಡಿ ಎಂಬುದ ನೀನು ಕಬಡ್ಡಿ ಎಂಬುದ ಮುಗುದ ಕೂದ ನೀನು ಏನಾಯ್ತು ಮಾವ? ನಿನ್ನಂತ ಕಪಟಿ ಈ ಲೋಕದಲ್ಲಿ ಬೇರೆ ಇಲ್ಲ ಎನ್ನುವುದು ನನಗೆ ಗೊತ್ತಿದ್ದಂತಹ ವಿಚಾರ. ಹೌದಾ? ನನ್ನ ಮೇಲೆ ಹಾ. ಸಲುಗೆಯನ್ನು ತೋರಿಸಿ ಆ ಮೂಲಕವಾಗಿ ಹಾ. ನನ್ನನ್ನು ಮುಗಿಸಿ ಬಿಡುವಂತಹ ಹೊಂಚನ ಹೊತ್ತು ಇಲ್ಲಿಯವರೆಗೆ ಬಂದಿದ್ದೀರಿ ಎಂಬುದಾಗಿ ಸ್ಪಷ್ಟವಾಗುತ್ತಾ ಇದೆ, ಸ್ಪಷ್ಟವಾಗುತ್ತಾ ಇದೆ. ಓಹೋ. ಏನು ಮಾವ? ಕೇಳುತ್ತಾ ಇದ್ದೇನೆ, ಏನು? ನೀವು ಬಂಧುಗಳೇ ಆದ್ರೆ ಹಾ. ಯಾಕೆ ಆ ಕುಪ್ಲಿಯ ಡೊಂಕನ್ನು ತಿದ್ದಿದ್ದೀರಿ? ಅಲ್ಲ, ನಾವು ಮಾರ್ಗ ಮಧ್ಯದಲ್ಲಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ಆಕೆ ಹೆಣ್ಣು ಪಾಪ ಅವಳ ದೈನ್ಯ ಸ್ಥಿತಿಯನ್ನು ಕಂಡಾಗ ಕರುಣೆ ಉಕ್ಕಿ ಬಂತು ಮಾವ. ಬಂದಂತಹ ಅವಳನ್ನು ಹಿಡಿದು ಎತ್ತಿದ ಕ್ಷಣದಲ್ಲಿ ಪುರದ್ರೂಪಿಯಾಗಿರುವಂತಹ ಹೆಣ್ಣಾಗಿ ಪರಿವರ್ತಿಸಿದಳು. ನಿನ್ನ ಡೊಂಕನ್ನ ತಿದ್ದಿಕೊಳ್ಳಿಕ್ಕಾಗೋದಿಲ್ಲ, ಅವಳು ಡೊಂಕನ್ನು ತಿದ್ದಿಕ್ ಹೋದ್ನಂತೆ. ಹುಚ್ಚ ಏನು ಮಾವ? ರಂಬ, ಹಾಗಲ್ಲದೆ ಕೇಶಿ, ಮತ್ತಲ್ಲದೆ ತೃಣಾವರ್ತಕ, ಇವನ್ನೆಲ್ಲ ಯಾಕೆ ಕೊಂದ್ರಿ ನೀವು? ಕಾರಣ ಉಂಟು ಮಾವ. ಆಟದ ಅಂಗಳದಲ್ಲಿ ಆಡುತ್ತಿರುವಂತಹ ಸಂದರ್ಭದಲ್ಲಿ ದೊಡ್ಡದ್ದಾಗಿರುವಂತಹ ಆ ಒಂದು ಬಾ ಕೆಳಗೆ ನುಂಗುವುದಕ್ಕೆ ಬಂತು ನಮ್ಮನ್ನೆಲ್ಲವರನ್ನು. ಸುಮ್ಮನಿರ್ಲಿಕ್ಕಾಗ್ತದ? ನಮ್ಮ ಗೆಳೆಯರ ವಿಚಾರಕ್ಕೆ ಬಂದಿರುವಂತಹ ಹಾವನ್ನು ಹಿಡಿದು ಎಳೆದಂತೆ ಸತ್ಯ ಹೋಯ್ತು. ಸತ್ತೋಯ್ತು ಮಾವ. ಪೂತರಿ, ನಿಮ್ಮ ತಾಯಿ ಅದೇ ಹಾಲು ಬತ್ತಿ ಹೋಗಿದೆ ಅಂತ ಕೇಳಿದೆ. ನಿನಗೆ ಹಾಲು ಅಂತಂದ್ರೆ ಪ್ರೀತಿ ಅಲ್ಲವೇನು? ಆದ್ದರಿಂದ ನಮ್ಮ ಪೂತನೆಯನ್ನ ಹಾಲು ತುಂಬಿದ ಸ್ಥಾನ ಅವಳದ್ದು, ಅವಳನ್ನು ಕಳಿಸಿಕೊಟ್ಟೆ. ನೀವು ಕುಡಿದು ಸುಖವಾಗಿ ಬದುಕಬೇಕಂತ ಅವಳನ್ನೇ ಹಾಕೋದ್ರ ಕಾರಣ ಉಂಟು ಮಾವ. ಜಗದ ಜನನ ಶಿಶುಗಳಿಂಗೆ ಅದನ್ನು ಜಗದ ಜನನ ಶಿಶುಗಳಿಂಗೆ ಅದನ್ನು ಭುಜವನು ಶಿಶುಗಳಿಗೆ ಅದನ್ನು ಭುಜವನು ವಿಗಡ ವಿಷಮ ಇಂಗಳವಳ ಮಗುಜಿ ಒಂದೆನು ವಿಗಡ ವಿಷಮ ಇದೆಲ್ಲ ನಾನು ಕತೆ ಕೇಳಿದ್ದು. ನಾನು ತುಂಬಾ ಸಣ್ಣವ ಇದ್ದಾಗ ಈ ಘಟನೆ ನಡೆದು ಹೋಯ್ತಂತೆ. ಒಮ್ಮಿಂದೊಮ್ಮೆಲೆ ಒಬ್ಬ ಆಕೆ ತರುಣಿ ಬಂದು ನನ್ನ ಅಮ್ಮನಲ್ಲಿ ಯಶೋದೆಯಲ್ಲಿ ಕೇಳಿದಳಂತೆ,
ನಿನ್ನ ಮಗ ನೋಡುವುದಕ್ಕೆ ಬಹಳ ಮುದ್ದಾಗಿದ್ದಾನೆ, ಒಮ್ಮೆ ಇವನನ್ನು ಆಟ ಆಡಿಸುವುದಕ್ಕೆ ಕರ್ಕೊಂಡು ಹೋಗ್ತೇನೆ ಎನ್ನುವ ಹಾಗೆ ಹೇಳಿದ್ಲಂತೆ. ಹಾಗೆ ಆದೀತು ಎನ್ನುವ ಹಾಗೆ ಕಳುಹಿಸಿಕೊಟ್ಲಂತೆ ಅಮ್ಮ. ಕಳುಹಿಸಿಕೊಟ್ಟ ಮೇಲೆ ಇವಳು ಕರ್ಕೊಂಡು ಹೋದವು. ಆಟವಾಡುತ್ತಿರುವಂತಹ ಸಂದರ್ಭದಲ್ಲಿ ನನಗೆ ಹಸಿವಾಯಿತಂತೆ, ಅಳುವುದಕ್ಕೆ ಪ್ರಾರಂಭಿಸಿದರಂತೆ. ಅದನ್ನು ಕೇಳಿ ತನ್ನ ಹಾಲನ್ನೇ ಉಳಿಸುವುದಕ್ಕೆ ಮುಂದಾದ್ಲಂತೆ. ಕುಡಿದ ನೀನು? ಯಾರು? ಹೊಟ್ಟೆ ತುಂಬುತ್ತಾ ನನಗೆ? ನನಗ ಇಲ್ಲಪ್ಪ, ಎಷ್ಟು ಕುಡಿದ್ರು ಹೊಟ್ಟೆ ತುಂಬಲಿಲ್ಲ. ಆದ್ರೂ ಒಂದು ದೊಡ್ಡ ಹೊಟ್ಟೆ. ಕುಡಿಯುತ್ತಿರುವಂತಹ ಸಂದರ್ಭದಲ್ಲಿ ಕಣ್ಮುಚ್ಚಿ ಹಾಲು ಕುಡಿಯುವಂತಹ ಅಭ್ಯಾಸ ನನ್ನ ಪಾಲಿಗಿತ್ತು ಮಾವ. ಹಾಗೆ ಕಣ್ಮುಚ್ಚಿ ಹಾಲು ಕುಡಿಯುತ್ತಾ ಇದ್ದಂತಹ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ಶಬ್ದವಾಯಿತು. ಏನಾಯಿತು ಎನ್ನುವ ಹಾಗೆ ಕಣ್ತೆರೆದು ನೋಡ್ತೇನೆ, ಸುತ್ತಲೆಲ್ಲ ನಮ್ಮವರೆಲ್ಲವರು ಇದ್ದಾರೆ. ಯಾಕೆ ಏನಾಯಿತು ಎನ್ನುವ ಹಾಗೆ ನೋಡುವಂತಹ ಸಂದರ್ಭದಲ್ಲಿ ದೊಡ್ಡ ರಕ್ಕಸಿ ಸತ್ತು ಬಿದ್ದಿದ್ದಾಳೆ. ನಾ ಕೊಲ್ಲಿಲ್ಲಪ್ಪ, ಅವಳೇ ಸತ್ತು. ಒಂದು ಹೆಣ್ಣನ್ನ ಹಾಕೊಂಡಂತ ಪಾಪಿ ನೀನು. ಇಷ್ಟೇನು ಸ್ತ್ರೀ ಹತ್ಯೆ ಮಾಡಿದಂತ ದೋಷಿ ನೀನು. ನಿನ್ನಂಥವರು ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅರ್ಹತೆ ಉಳ್ಳವರಲ್ಲ. ಆದ ಕಾರಣ ಬನ್ನಿ ಬನ್ನಿ ಬನ್ನಿ. ಸುಮನಸರ್ ಎಲ್ಲವರು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಜಯಕಾರವನ್ನು ಹಾಕ್ತಾ ಇದ್ದಾರೆ. ಇಲ್ಲಿಗೆ ಆಯ್ತಾ? ಅಜ್ಜನಿಗೆ ಪಟ್ಟಬಂಧ ಮಹೋತ್ಸವವನ್ನು ಮಾಡಬೇಕು. ಅಕ್ರೂರನಿಗೆ ಕೊಟ್ಟಿರುವಂತಹ ಮಾತೊಂದುಂಟು, ನಿನ್ನ ಮನೆಗೆ ಬರ್ತೇನೆ ಅನಂತರದಲ್ಲಿ ಎನ್ನುವ ಹಾಗೆ ಅವನಿಗೆ ಹೋಗಿ ದರ್ಶನವನ್ನು ಕೊಡುವುದರ ಮುಖೇನವಾಗಿ ಅವನ ಆಸೆಯನ್ನು ಈಡೇರಿಸಬೇಕು. ಜೊತೆಗೆ ಶಿಕ್ಷಣವನ್ನು ಮಾಡಬೇಕಾಗಿರುವಂತಹ ಹೊತ್ತು ನಮ್ಮ ಪಾಲಿಗೆ ವಿದ್ಯಾರ್ಜನೆ ಆಗಬೇಕು ಅಂತ ಆದ್ರೆ ಯೋಗ್ಯವಾಗಿರುವಂತಹ ಗುರುಕುಲ ಯಾವುದು ಅಂತ ನೋಡಿದಾಗ ಗುರುಗಳಾಗಿರುವಂತಹ ಸಾಂದೀಪಿನಿ ಮುನಿಗಳು. ಹಾಗಾಗಿ ತಡ ಮಾಡುವುದಲ್ಲ, ಅತ್ತ ಹೋಗುವುದಕ್ಕೆ ಸಿದ್ಧತೆಯನ್ನು ಮಾಡೋಣ. ಸೇರಿದಂಥ ಸಮಸ್ತ ಕಲಾಭಿಮಾನಿಗಳಲ್ಲಿ ವಿನಂತಿ, ನಾವು ಆಗ ಕಲಾವಿದರಿಗೆ ಹಿಮ್ಮೇಳದವರಿಗೆ ಒಂದು ಧನ್ಯವಾದವನ್ನು ಹೇಳುವಂಥ ಕ್ರಮ. ಅದಕ್ಕಾಗಿ ನಮ್ಮ ಕರೆಯ ಹುಟ್ಟು ಬಂದಂಥ ಸಮಸ್ತ ಹಿಮ್ಮೇಳದ ಮುಮ್ಮೇಳದ ಎಲ್ಲ ಕಲಾವಿದರಿಗೂ ನನ್ನ ವೈಯಕ್ತಿಕವಾಗಿ ಕುಟುಂಬದ ಪರವಾಗಿ ತುಂಬ ತುಂಬ ಧನ್ಯವಾದವನ್ನು ಹೇಳುವುದರೊಂದಿಗೆ ಯಾವುದಾದ್ರೂ ಊಟ ಆಗದೆ ಹೋದವರು ಹಾಗೆ ದಯವಿಟ್ಟು ಹೋಗಬೇಡಿ. ಊಟ ಉಂಟು, ಉಪಹಾರ ಉಂಟು, ಅದನ್ನು ಪೂರೈಸಿ ಹೋಗಿ. ಮತ್ತು ನಮ್ಮನ್ನು ಹರಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡಲಿಕ್ಕೆ ತಮ್ಮೆಲ್ಲರ ಅಪ್ಪಣೆಯನ್ನು ಕೇಳ್ತೇನೆ. ನಮಸ್ಕಾರ. ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು, ಸಾನುರಾಗದಿಂದ
ಮಂಗಲಂ ಮಧುಸೂದನ ಮಂಗಲಂ ಪುಂಡರೀಕಾಕ್ಷ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.